ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಕುಂತಳೆಗೆ ಪುತ್ರೋತ್ಪತ್ತಿ, ಅವನಿಗೆ ಸರ್ವದಮನನೆಂಬ ಹೆಸರು ಬಂದುದು ಎಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ, ಕೇಳು. ದುಷ್ಯಂತನು ಶಕುಂತಳೆಗೆ ಅಷ್ಟೊಂದು ನಂಬಿಕೆಯನ್ನು ಹೇಳಿ ಪ್ರತಿಜ್ಞೆ ಮಾಡಿಕೊಟ್ಟು ಹೋದನಷ್ಟೇ. ಪಿತ್ತಲಾಗಿ ಶಕುಂತಳೆಗೆ ಗರ್ಭವುಂಟಾಗಿ ಅದು ದಿನ ದಿನಕ್ಕೆ ಬಲಿಯುತ್ತಾ ಬಂದಿತು. ಶಕುಂತಳೆಯು ಯಾವಾಗಲೂ ಮನಸ್ಸಿನಲ್ಲಿ ಆ ರಾಜನನ್ನೇ ಧ್ಯಾನಿಸುತ್ತಿದ್ದಳು. ಆತನಿಗೇನೋ ರಾಜಕಾರ್ಯ ಗೌರವವಿರಬಹುದೆಂದು ಮನಸ್ಸಿನಲ್ಲಿ ಸಮಾಧಾನ ಮಾಡಿಕೊಳ್ಳುವಳು. ಆದರೇನು, ಆ ಚಿಂತೆಯಿಂದ ಅವಳಿಗೆ ಹಗಲು ರಾತ್ರಿಯೂ ನಿದ್ರೆಯಿಲ್ಲ. ಕ್ರಮವಾದ ಸ್ನಾನ ಭೋಜನಗಳೂ ಇಲ್ಲ. ಅವಳು ಆಗಾಗ ತನ್ನ ಮನಸ್ಸಿನಲ್ಲಿ ರಾಜನ ಕಡೆಯಿಂದ ಬ್ರಾಹ್ಮಣರು, ಚದುರಂಗ ಸೈನ್ಯಗಳು, ದೂತರು ಈಗಲೋ ನಾಳೆಯೋ ಕೊನೆಗೆ ನಾಡಿದ್ದೋ ಬಂದು ಬಿಡುವರು ಎಂದು ಆಶೋತ್ತರವನ್ನಿಟ್ಟುಕೊಂಡೇ ದಿನಗಳನ್ನು ಕಳೆಯುತ್ತಿದ್ದಳು. ಎಷ್ಟು ದಿನಗಳಾದವು, ಪಕ್ಷಗಳಾದವು, ಮಾಸಗಳಾದವು, ಋತುಗಳು, ಆಯನಗಳು ಕಳೆದವು. ಕಡೆಗೆ ವರ್ಷಗಳ ಲೆಕ್ಕದಲ್ಲಿ 3 ವರ್ಷಗಳು ಕಳೆದವು. ಪತಿಯು ಇನ್ನು ತನ್ನನ್ನು ಕರೆಸಿಕೊಳ್ಳುವುದಕ್ಕಾಗಿ ಆ ಶಕುಂತಳೆಗೆ ತನ್ನ ಗರ್ಭದಲ್ಲಿಯೇ ಬೇಸರವು, ಅನಾದರವು ಹುಟ್ಟಿತು. 3 ವರ್ಷಗಳಾದ ಮೇಲೆ ಋಷಿಪತ್ನಿಯರು ಕೆಲವರು ಪ್ರಸವದಲ್ಲಿಯ ಬೇಸರಗೊಂಡು ಕೇವಲ ಚಿಂತಾಕುಲೆಯಾಗಿ ಕುಳಿತಿದ್ದ ಶಕುಂತಳೆಯ ಬಳಿಗೆ ಬಂದು ಕಣ್ವ ಮುನಿಯು ಹೇಳಿದ್ದ ಮಾತಿನಲ್ಲಿ ತಮಗಿರುವ ನಂಬಿಕೆಯಿಂದ ಆ ಶಕುಂತಳೆಯನ್ನು ಕುರಿತು ಹೀಗೆಂದು ನೀತಿ ಬೋಧೆಗಳನ್ನು ಮಾಡತೊಡಗಿದರು. ಎಲೆ ಭದ್ರೆ, ಕೇಳು. ಲೋಕನ್ಯಾಯವನ್ನು ನಾವು ಹೇಳುವೆವು. ಅದರ ಮೇಲೆ ನಿನಗೆ ಹೇಗೆ ಹಿತವೆಂದು ತೋರುವುದು ಹಾಗೆ ನಡೆಸು. ನೀನು ತಂದೆಯ ಮಾತನ್ನು ಅಸಡ್ಡೆಯಾಗಿ ಕಾಣಬಾರದು. ದೇವತೆಗಳಿಗೆಲ್ಲ ವಿಷ್ಣುವೇ ದೈವವು, ಬ್ರಾಹ್ಮಣರಿಗೆ ಅಗ್ನಿಯು, ವೇದವು ದೈವವು, ಸ್ತ್ರೀಯರಿಗೆ ಪತಿಯೇ ದೈವವು, ಜನರಿಗೆಲ್ಲ ಬ್ರಾಹ್ಮಣನೇ ದೈವವೆಂದು ತಿಳಿ. ಪೂಜ್ಯನಾದ ನಿನ್ನ ತಂದೆಯು ಪ್ರಸವ ಕಾಲದಲ್ಲಿ ಸುಖ ಪ್ರಸವವಾಗಲೆಂದು ನಿನಗೆ ಹೇಳಿರುವನಲ್ಲವೇ? ಆ ಪಿತೃವಾಕ್ಯ ವಿಶ್ವಾಸದಿಂದ ನೀನು ಪ್ರಸವಿಸಬೇಕಾದುದು ನ್ಯಾಯವು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ಕಾರ್ಯವನ್ನು ನಡೆಸುವುದಾಗಿ ನೀನು ಸಂಕಲ್ಪಿಸಿ ನೀನು ಸುಖ ಪ್ರಸವವನ್ನು ಹೊಂದು, ಆಗಲೇ ಪುಣ್ಯಭಾಗಿನಿಯಾಗುವೆ ಎಂದರು. ಋಷಿಪತ್ನಿಯರು ಹೇಳಿದ ಆ ಮಾತಿಗೆ ಶಕುಂತಳೆಯು ಅನುಮೋದಿಸಿ, ಒಳ್ಳೆಯದು, ಹಾಗೆಯೇ ಆಗಲಿ ಎಂದಳು. ಕೂಡಲೇ ಅವಳಿಗೆ ಪ್ರಸವವಾಯಿತು. ಅವಳ ಗರ್ಭದಿಂದ ಎಣೆಯಿಲ್ಲದ ತೇಜಸ್ಸುಳ್ಳ ಕುಮಾರನೊಬ್ಬನು ಹುಟ್ಟಿದನು. ಶಕುಂತಳೆಯ ಗರ್ಭದಲ್ಲಿ 3 ವರ್ಷಗಳ ಕಾಲದವರೆಗೆ ಬೆಳೆದು ಜನಿಸಿದ ಆ ಕುಮಾರನು ರೂಪ, ಗಾಂಭೀರ್ಯಾದಿ ಗುಣಗಳಿಂದ ಅಸಮಾನನೆನಿಸಿದ್ದನು. ಮುಂದೆ ಆ ಕುಮಾರನು ಧರ್ಮ ಪರಿಪಾಲಕನು ಎಂಬುದನ್ನು ಸೂಚಿಸುವಂತೆ ಅವನ ಜನನ ಕಾಲದಲ್ಲಿ ಆಕಾಶದಿಂದ ಪುಷ್ಪವರ್ಷವಾಯಿತು. ದೇವದುಂದುಭಿಗಳು ಮೊಳಗಿದವು, ಅಪ್ಸರಸಿಯರು ನರ್ತಿಸಿದರು, ದೇವತೆಗಳು ಗಾನ ಮಾಡಿದರು. ಈ ಸಂಭ್ರಮಗಳ ನಡುವೆ ದೇವೇಂದ್ರನು ಆಕಾಶದಲ್ಲಿ ಅದೃಶ್ಯ ರೂಪದಲ್ಲಿದ್ದು, ಶಕುಂತಳೆ, ಈ ನಿನ್ನ ಮಗನು ಚಕ್ರವರ್ತಿಯಾಗುವನು. ರೂಪ, ಬಲ, ತೇಜಸ್ಸು ಮುಂತಾದವುಗಳಲ್ಲಿ ಈತನಿಗೆ ಸಮಾನನು ಬೇರೊಬ್ಬನಿರಲಾರನು. ಇವನು ಮುಂದೆ 100 ಅಶ್ವಮೇಧಗಳನ್ನು ನಡೆಸುವನು. ರಾಜಸೂಯಾದಿಗಳಾದ ಇನ್ನೂ 1000 ಯಾಗಗಳನ್ನು ನಡೆಸುವನು. ಈ ಯಾಗಗಳ ಮೂಲಕವಾಗಿ ಬ್ರಾಹ್ಮಣರಿಗೆ ಅಮಿತ ದಕ್ಷಿಣೆಯನ್ನು ಕೊಟ್ಟು ತನ್ನ ಸಕಲ ಸಂಪತ್ತನ್ನು ಅಂತಹ ಸತ್ಪಾತ್ರಗಳಿಗಾಗಿ ವಿನಿಯೋಗಿಸುವೆನು ಎಂದನು. ಓ ಜನಮೇಜಯ ರಾಜ, ಹೀಗೆ ದೇವತೆಗಳ ಕಡೆಯಿಂದ ಹೊರಟು ಬಂದ ಅಶರೀರ ವಾಕ್ಯಗಳನ್ನು ಕೇಳಿ ಆ ಕಣ್ವಾಶ್ರಮದಲ್ಲಿ ಇದ್ದವರೆಲ್ಲರೂ ಆಶ್ಚರ್ಯಪಟ್ಟು ಆ ಶಕುಂತಳೆಯನ್ನು ಮೊದಲಿಗಿಂತಲೂ ಅಧಿಕವಾಗಿ ಗೌರವಿಸಿ ಪೂಜಿಸುತ್ತಿದ್ದರು. ದೇವವಾಕ್ಯವನ್ನು ಕೇಳಿ ಶಕುಂತಳೆಗೂ ಅತಿ ಸಂತೋಷವಾಯಿತು. ಆಮೇಲೆ ಕಣ್ವನು ಅನೇಕ ಬ್ರಾಹ್ಮಣರನ್ನು ಕರೆಯಿಸಿ ಆ ಕುಮಾರನಿಗೆ ಜಾತಕರ್ಮಾದಿ ಸಂಸ್ಕಾರಗಳೆಲ್ಲವನ್ನೂ ನಡೆಸಿದನು. ಕ್ಷತ್ರಿಯರಿಗೆ ಯೋಗ್ಯವಾದ ಎಲ್ಲ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಆ ಕುಮಾರನಿಗೆ ನಡೆಸಲ್ಪಟ್ಟವು. ಆ ಶಿಶುವು ಬೆಳ್ಳಗೆ ಅಂದವಾಗಿರುವ 4 ಹಲ್ಲುಗಳಿಂದಲೂ ಸಿಂಹದಂತಿರುವ ಮೈಕಟ್ಟಿನಿಂದಲೂ ಶೋಭಿಸುತ್ತಾ ಕೈಯಲ್ಲಿ ಸಹಜವಾಗಿರುವ ಚಕ್ರ ರೇಖೆಯಿಂದ ಬೇರೊಬ್ಬ ವಿಷ್ಣುವೇ ಎಂಬಂತಿದ್ದನು. 4 ಮೊಳಗಳ ಉದ್ದವಾದ ದೇಹ ಪ್ರಮಾಣದಿಂದಲೂ
ಅದ್ಭುತ ತೇಜಸ್ಸಿನಿಂದಲೂ ಪರಾಕ್ರಮದಿಂದಲೂ ಬಲದಿಂದಲೂ ಕೂಡಿದ ಆ ಕುಮಾರನು ದೇವಕುಮಾರನಂತೆ ಶೋಭಿಸುತ್ತಾ ಆ ಆಶ್ರಮದಲ್ಲಿಯೇ ದಿನ ದಿನಕ್ಕೆ ಬೆಳೆಯುತ್ತಾ ಬಂದನು. ಓ ಜನಮೇಜಯ ರಾಜ, ಅತ್ತಲಾಗಿ ದುಷ್ಯಂತನು ಈ ಆಶ್ರಮದಿಂದ ಹೊರಟು ಹೋಗುವಾಗ ಕಣ್ವ ಮುನಿಯು ತನ್ನ ಕಾರ್ಯಕ್ಕಾಗಿ ಏನು ಹೇಳುವನು ಎಂದು ಭಯಾಕುಲನಾಗಿ ಅದನ್ನೇ ಚಿಂತಿಸುತ್ತಾ ಹೋದನಲ್ಲವೇ. ಅವನಿಗೂ ಕೆಲವು ದಿನಗಳವರೆಗೆ ಶಕುಂತಳೆಯ ಸ್ಮರಣವು ಮನಸ್ಸಿನಲ್ಲಿದ್ದರೂ ಕಣ್ವ ಮುನಿಯ ಭಯಕ್ಕಾಗಿ ಅವಳನ್ನು ಕರೆಸಿಕೊಳ್ಳದೆ ಹಾಗೆಯೇ ಕಾಲವನ್ನು ಕಳೆಯುತ್ತಿದ್ದನು. ಕೆಲವು ದಿನಗಳಾದ ಮೇಲೆ ಅವನಿಗೆ ಎಲ್ಲವೂ ಮರೆತು ಹೋಯಿತು. ಶಕುಂತಳೆಯ ನೆನಪೇ ಅವನಿಗೆ ಬಾರದಂತಾಯಿತು. ಶಕುಂತಳೆಯ ಮಗನಿಗೆ 6 ವಯಸ್ಸು ತುಂಬಿತು. ಆಗಿನಿಂದಲೇ ಆ ಕುಮಾರನು ಸಮೀಪದ ಕಾಡುಗಳಿಂದ ಆ ಆಶ್ರಮಕ್ಕೆ ಬಂದು ಉಪದ್ರವ ಕೊಡುತ್ತಿದ್ದ ಹುಲಿ, ಸಿಂಹ, ತೋಳ, ಕಾಡುಹಂದಿ, ಕಾಡೆಮ್ಮೆ, ಕರಡಿ, ಕಾಡಾನೆ ಮುಂತಾದ ದುಷ್ಟ ಮೃಗಗಳನ್ನೆಲ್ಲ ಕೈಗಳಿಂದ ಹಿಡಿದು ಕಾಲುಗಳಿಂದ ಒದೆಯುವುದು, ಅವುಗಳನ್ನು ಸೆಳೆತಂದು ಆಶ್ರಮ ವೃಕ್ಷಗಳಿಗೆ ಬಿಗಿದು ಕಟ್ಟಿ ಹಾಕುವುದು, ಅವುಗಳ ಮೇಲಿಂದ ತಾನು ಆ ಮರಗಳನ್ನೇರಿ ಕುಳಿತಿರುವುದು, ಓಡಿಸುವುದು, ಹೀಗೆಲ್ಲ ಆಟವಾಡುತ್ತಿದ್ದನು. ಮತ್ತು ಅವನು ಸಿಂಹ ವ್ಯಾಘ್ರಗಳಿರತಕ್ಕ ಕಾಡುಗಳಲ್ಲಿ ಗದ್ದಲವನ್ನೆಬ್ಬಿಸಿ ಅವುಗಳನ್ನು ಚದುರಿಸುವನು. ಅಲ್ಲದೆ ಋಷಿಗಳಿಗೆ ವೈರಿಗಳಾದ ರಾಕ್ಷಸರನ್ನು, ಪಿಶಾಚಗಳನ್ನು ಹಿಡಿದು ಅವರನ್ನೆಲ್ಲ ಮುಷ್ಟಿಗಳಿಂದ ಅಪ್ಪಳಿಸಿ ಕೊಂದು ಅವರ ದೇಹವನ್ನು ಋಷಿಗಳಿಗೆ ತಂದು ತೋರಿಸುವನು. ಹೀಗಿರುತ್ತಿರುವಾಗ ಒಮ್ಮೆ ಮಹಾಬಲಾಢ್ಯನಾದ ಅಸುರನೊಬ್ಬನು ಇವನಿಂದ ತನ್ನ ಕಡೆಯವರೆಗೆ ಉಂಟಾಗುತ್ತಿದ್ದ ಬಾಧೆಯನ್ನು ಸಹಿಸಲಾರದೆ ಅವನನ್ನು ಕೊಲ್ಲುವುದಕ್ಕಾಗಿ ಬಂದನು. ಆಗ ಆ ದುಷ್ಯಂತ ಕುಮಾರನು ತನ್ನನ್ನು ಹಿಡಿಯುವುದಕ್ಕಾಗಿ ಬರುತ್ತಿದ್ದ ಆತನನ್ನು ನೋಡಿ ನಗುಮುಖದಿಂದಲೇ ಮುಂದೆ ಹೋಗಿ ತನ್ನ ತೋಳುಗಳಿಂದ ಅವನನ್ನು ಅಪ್ಪಿ ಹಿಡಿದು ಬಿಟ್ಟನು. ಆ ಬಾಲಕನ ತೋಳುಗಳ ಬಿಗಿತಕ್ಕೆ ಸಿಕ್ಕಿಬಿದ್ದ ಅವನಿಗೆ ಅಲ್ಲಿಂದ ಬಿಡಿಸಿಕೊಳ್ಳುವುದೇ ಅಸಾಧ್ಯವಾಯಿತು. ನೋವನ್ನು ಸಹಿಸಲಾರದೆ ಭಯಂಕರವಾಗಿ ಅರಚಿಕೊಂಡನು. ಅವನ ದೇಹದ ನವದ್ವಾರಗಳಿಂದಲೂ ರಕ್ತವು ಹೊರಡಲಾರಂಭಿಸಿತು. ಅಲ್ಲದೆ ಆ ಅಸುರನ ಭಯಂಕರವಾದ ಆಕ್ರೋಶ ಧ್ವನಿಗೆ ಆ ಕಾಡಿನಲ್ಲಿದ್ದ ಸಿಂಹ, ವ್ಯಾಘ್ರಾದಿ ವನ ಜಂತುಗಳೆಲ್ಲವೂ ಭಯಪಟ್ಟು ಮಲಮೂತ್ರಗಳನ್ನು ಸುರಿಸಿದವು. ಅಷ್ಟರಲ್ಲಿಯೇ ಆ ಕುಮಾರನು ಆ ಅಸುರನನ್ನು ತನ್ನ ಮೊಣಕಾಲುಗಳಿಂದ ಗುದ್ದಿ ಅವನ ಪ್ರಾಣವನ್ನು ತೆಗೆದು ಬಿಟ್ಟನು. ಅಸುರನು ಸತ್ತು ಬಿದ್ದನು. ಆ ಕುಮಾರನ ಈ ಅದ್ಭುತ ಕಾರ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಹೀಗೆ ಆ ಕುಮಾರನು ಪ್ರತಿದಿನವೂ ತನ್ನ ಕೈಗೆ ಸಿಕ್ಕಿದ ದೈತ್ಯ ರಾಕ್ಷಸರನ್ನು ಕೊಲ್ಲುತ್ತಿರಲು ಇವನ ಭಯಕ್ಕಾಗಿ ಆ ಆಶ್ರಮಕ್ಕೆ ದುಷ್ಟರಾರು ಕಾಲಿಡುತ್ತಿರಲಿಲ್ಲ. ಈ ಕುಮಾರನು ಹೀಗೆ ಮನುಷ್ಯ ಶಕ್ತಿಗೆ ಮೀರಿದ ಕಾರ್ಯಗಳನ್ನು ಮಾಡುತ್ತಾ ಎಲ್ಲರನ್ನು ತನ್ನ ಬಾಹುಬಲದಿಂದ ಅಡಗಿಸುವುದನ್ನು ನೋಡಿ ಆ ಆಶ್ರಮವಾಸಿಗಳಾದ ಎಲ್ಲ ಋಷಿಗಳು ಕಣ್ವ ಮುನಿಯೊಡನೆ ಸೇರಿ ಇವನು ಎಲ್ಲರನ್ನು ಅಡಗಿಸುವುದರಿಂದ ಇವನಿಗೆ ಸರ್ವದಮನನೆಂಬ ಹೆಸರೇ ಇರಲಿ ಎಂದರು. ಇದರಿಂದ ಅವನಿಗೆ ಸರ್ವದಮನನೆಂಬ ಹೆಸರೇ ಪ್ರಸಿದ್ಧವಾಯಿತು. ಬಲದಲ್ಲಿಯೂ ಪರಾಕ್ರಮದಲ್ಲಿಯೂ ತೇಜಸ್ಸಿನಲ್ಲಿಯೂ ಅವನು ಅಸಮಾನನೆನಿಸಿದ್ದನು. ಓ ಜನಮೇಜಯ ರಾಜ, ಇಷ್ಟಾದರೂ ಅತ್ತಲಾಗಿ ದುಷ್ಯಂತನಿಗೆ ತನ್ನ ಪತ್ನಿಯಾದ ಶಕುಂತಳೆಯ ಸ್ಮರಣೆಯೇ ಬಾರದೆ ಹೋಯಿತು. ಅವನು ತನ್ನ ಮಗನನ್ನು ಕರೆಸಿಕೊಳ್ಳಲಿಲ್ಲ ಎಂದು ಇತ್ತಲಾಗಿ ಶಕುಂತಳೆಗೆ ಚಿಂತೆಯು ಪ್ರಬಲವಾಯಿತು. ಅವಳ ಮೈ ಬಿಳುಪೇರಿತು, ದೇಹವು ಬಡವಾಯಿತು. ಕೇಶ ಸಂಸ್ಕಾರವೂ ಇಲ್ಲದೆ ಮಲಿನ ವಸ್ತ್ರವನ್ನುಟ್ಟು ಬಹಳ ದೈನ್ಯದಿಂದ ಸಂಕಟ ಪಡುತ್ತಿದ್ದ ಮಗಳನ್ನು ನೋಡಿ ಕಣ್ವ ಮುನಿಗೂ ಚಿಂತೆ ಹುಟ್ಟಿತು. ಆ ಕುಮಾರನಿಗೆ 12 ವರ್ಷಗಳಾದವು. ಆಗ ಮಹರ್ಷಿಯು ಅವನಿಗೆ ಎಲ್ಲ ವೇದಶಾಸ್ತ್ರಗಳನ್ನು, ಅಸ್ತ್ರ ವಿದ್ಯೆಗಳನ್ನು ಕಲಿಸಿದನು. ಇದು 95ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.